ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮೊಹಮ್ಮದ್ ಸಿರಾಜ್ ಅವ್ರ ಬಗ್ಗೆ ಇನ್ಫಾರ್ಮೇಷನನ್ನು ಕೊಡ್ತೇನೆ. 2024ರ IPL ಹರಾಜಿನಲ್ಲಿ ಮೊಹಮ್ಮದ್ ಸಿರಾಜ್ರನ್ನು ಬೆಂಗಳೂರು ಫ್ರಾಂಚೈಸಿ ಬಿಟ್ಟುಕೊಟ್ಟಿತ್ತು. ಅಂದರೆ ರಿಲೀಸ್ ಮಾಡಿತ್ತು. IPL ಹರಾಜಿಗೂ ಮುನ್ನ ಹರಾಜಿನಲ್ಲಿ ಖರೀದಿ ಮಾಡಲಿಕ್ಕೆ ಹೋಗಲಿಲ್ಲ ಹಾಗೂ ATM ಕಾರ್ಡ್ ಬಳಸಿ ಕೂಡ ಉಳಿಸಿಕೊಳ್ಳೋ ಯತ್ನವನ್ನು ಮಾಡಲಿಲ್ಲ. ಇದೀಗ ಮೊಹಮ್ಮದ್ ಸಿರಾಜ್ ಅವರು ಗುಜರಾತ್ ಟೈಟನ್ಸ್ ತಂಡದ ಪಾಲಾಗಿದ್ದಾರೆ. ಗುಜರಾತ್ ಟೈಟನ್ಸ್ ತಂಡವು 12.25 ಕೋಟಿ ರೂಪಾಯಿನ ನೀಡಿ ಮೊಹಮ್ಮದ್ ಸಿರಾಜ್ರನ್ನು ತಮ್ಮ ತಂಡಕ್ಕೆ ಸೇರಿಸಿಕೊಂಡಿದೆ. ಆದರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಚಾರ ವೈರಲ್ ಆಗ್ತಾ ಇದೆ. ಅದೇನಪ್ಪ ಅಂದರೆ, ಮೊಹಮ್ಮದ್ ಸಿರಾಜ್ ಅವರು RCBಯ ಅಪ್ಪಟ ಅಭಿಮಾನಿ. RCBಯ ಅಭಿಮಾನಿ ಯಾಕೆ ಅಂತಂದರೆ, ಅವರು ಪ್ಲೇಯರ್ ಆಗಿರೋದಕ್ಕಿಂತ RCB ತಂಡವನ್ನು ತುಂಬಾ ಪ್ರೀತಿ ಮಾಡ್ತಾಯಿದ್ರು. ಅದರಲ್ಲೂ ಕೂಡ ವಿರಾಟ್ ಕೊಹ್ಲಿ ಅಂದರೆ ಸಿರಾಜ್ ಅವರ ಅಚ್ಚುಮೆಚ್ಚು. ಇದೇ ಕಾರಣಕ್ಕೆ RCBಯನ್ನು ಬಿಟ್ಟುಕೊಟ್ಟಿದ್ದು ಅವ್ರಿಗೂ ಕೂಡ ಇಷ್ಟ ಆಗಿಲ್ಲ. ಹೀಗಾಗಿ 2025ರ IPLನಲ್ಲಿ ಮೊಹಮ್ಮದ್ ಸಿರಾಜ್ ಅವರು RCB ಪಂದ್ಯ ಹಾಗೆ ವಿರಾಟ್ ಕೊಹ್ಲಿ ಅವರ ವಿರುದ್ಧ ಯಾವುದೇ ಪಂದ್ಯಗಳನ್ನು ಆಡೋದಿಲ್ಲ ಅಂತೇಳಿ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ ಎನ್ನುವಂಥ ವಿಚಾರ ಸಾಕಷ್ಟು ವೈರಲ್ ಆಗ್ತಾ ಇತ್ತು. ಆದರೆ ಇದನ್ನು ಎಷ್ಟೋ ಜನ ನಿಜ ಅಂತ ನಂಬ್ಕೊಂಡಿದ್ದಾರೆ. ಆದರೆ ಇದು ಸುಳ್ಳು ಸುದ್ದಿ. ಯಾರೋ ಸೋಷಿಯಲ್ ಮೀಡಿಯಾ ಬಳಕೆದಾರರು ಸಿರಾಜ್ ಅವರು ಇನ್ನು ಮುಂದೆ RCB ವಿರುದ್ಧ ಹಾಗೆ ವಿರಾಟ್ ಕೊಹ್ಲಿ ಅವರ ವಿರುದ್ಧ ಪಂದ್ಯಗಳನ್ನು ಆಡೋದಿಲ್ಲ ಅಂತ ಸುಳ್ಳು ಸುದ್ದಿಯನ್ನು ಹಬ್ಬಿಸಿದ್ರು. ಇದಕ್ಕೆ ಕ್ಲಾರಿಟಿ ಸಿಕ್ಕಿದೆ. ಸಿರಾಜ್ ಅವರು ಯಾವುದೇ ಕಾರಣಕ್ಕೂ ಕೂಡ ಅಂತಹ ನಿರ್ಧಾರವನ್ನು ತೆಗೆದುಕೊಳ್ಳೋದಿಲ್ಲ. ಸಿರಾಜ್ ಮಾತ್ರವಲ್ಲ, ಯಾವುದೇ ಕ್ರೀಡಾಪಟು ಕೂಡ ಇಂಥ ನಿರ್ಧಾರವನ್ನು ತೆಗೆದುಕೊಳ್ಳೋದಿಲ್ಲ. ಯಾಕಂದರೆ ಆಟ ಅನ್ನೋದು ಆಟ, ಅದು ಸ್ಪೋರ್ಟ್ಸ್ಮನ್ಶಿಪ್ ಎಲ್ರಿಗೂ ಕೂಡ ಇರಬೇಕು. ಯಾವುದೇ ತಂಡ ಆಗಿರಲಿ ಅಥವಾ ಯಾರೇ ಎದುರಾಳಿಯಾಗಿರಲಿ ಅವರ ವಿರುದ್ಧ ಆಡಲೇಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ IPLನಲ್ಲಿ ಈಗ ನೀವು ನೋಡೇ ಇರ್ತೀರಿ, ಕೃಣಾಲ್ ಪಾಂಡ್ಯ ಮತ್ತು ಹಾರ್ದಿಕ್ ಪಾಂಡ್ಯ ಸ್ವಂತ ಸಹೋದರರೇ ಆದರೂ ಕೂಡ ಇಬ್ಬರೂ ಕೂಡ ಬೇರೆ ಬೇರೆ ತಂಡಗಳಲ್ಲಿ ಆಡ್ತಾರೆ. 2025ರ IPLಗೂ ಕೂಡ ಕೃಣಾಲ್ ಪಾಂಡ್ಯ ಅವರು ಬೆಂಗಳೂರು ತಂಡದ ಪರ ಆಡಿದರೆ ಹಾರ್ದಿಕ್ ಪಾಂಡ್ಯ ಅವರು ಮುಂಬೈ ಇಂಡಿಯನ್ಸ್ ತಂಡದ ಭಾಗವಾಗಿ ಆಡ್ತಾರೆ. ಸೊ ಎದುರು ಬದರಾಗಿ ಇಬ್ಬರು ಕೂಡ ಆಡ್ತಾರೆ. ಅಲ್ಲಿ ಅಣ್ಣ ತಮ್ಮ ಅನ್ನೋದಕ್ಕಿಂತ ಎದುರಾಳಿಗಳಾಗಿ ಪಂದ್ಯವನ್ನು ಆಡ್ತಾರೆ. ಬಟ್ ಇಲ್ಲಿ ಮೊಹಮ್ಮದ್ ಸಿರಾಜ್ರವರ ಬಗ್ಗೆ ಇಂಥದ್ದೊಂದು ಸುಳ್ಳು ಸುದ್ದಿಯನ್ನು ಹಬ್ಬಿಸೋಕೆ ಕಾರಣ ಕೂಡ ಇದೆ. ಯಾಕಂದರೆ ಮೊಹಮ್ಮದ್ ಸಿರಾಜ್ಗೆ RCB ತಂಡ ಅಂದರೆ ತುಂಬಾ ಇಷ್ಟ. 2018ರಲ್ಲಿ RCB ತಂಡಕ್ಕೆ ಪದಾರ್ಪಣೆ ಮಾಡಿದಂಥ ಸಿರಾಜ್ 2024ರವರೆಗೆ ಬೆಂಗಳೂರು ತಂಡದಲ್ಲೇ ಆಡಿದರು. ಆದರೆ ಈ ಸಲ ಬೆಂಗಳೂರು ತಂಡ ಅವರನ್ನು ಉಳಿಸಿಕೊಳ್ಳೋ ಯತ್ನವನ್ನು ಮಾಡಲಿಲ್ಲ. RCB ಪರ ಒಟ್ಟು 2018ರಿಂದ 24ರವರೆಗೆ 87 ಪಂದ್ಯಗಳನ್ನು ಆಡಿರುವಂಥ ಸಿರಾಜ್ ಅವರು 303.2 ಓವರ್ಗಳನ್ನು ಎಸೆದಿದ್ದಾರೆ. ಈ ವೇಳೆ 83 ವಿಕೆಟ್ಗಳನ್ನು ಬೇಟೆಯಾಡಿದ್ದಾರೆ. ಸೊ ನಿಜ ಹೇಳಬೇಕಂದ್ರೆ ಬೆಂಗಳೂರು ಪರ ಅತ್ಯಧಿಕ ವಿಕೆಟ್ ಪಡೆದ 3ನೇ ಬೌಲರ್ ಎನಿಸಿಕೊಂಡಿದ್ದಾರೆ. ಹೀಗಾಗಿ RCBಯನ್ನು ತುಂಬಾ ಮಿಸ್ ಮಾಡಿಕೊಳ್ತಾರೆ. ಇದೇ ಕಾರಣಕ್ಕೆ ಬೆಂಗಳೂರು ತಂಡ ಮೊಹಮ್ಮದ್ ಸಿರಾಜ್ರನ್ನು ಬಿಟ್ಟುಕೊಟ್ಟ ಬಳಿಕ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟನ್ನು ಹಾಕಿದರು. ತಾನೆಷ್ಟು RCBಯನ್ನು ಮಿಸ್ ಮಾಡಿಕೊಳ್ತೇನೆ ಅಂತ ಧನ್ಯವಾದದ ಮೂಲಕ ತಿಳಿಸಿದರು. ಹೀಗಾಗಿ ಮೊಹಮ್ಮದ್ ಸಿರಾಜ್ ಅವರು RCB ತಂಡ ಹಾಗೆ ವಿರಾಟ್ ಕೊಹ್ಲಿ ಅವರ ವಿರುದ್ಧ ಪಂದ್ಯವನ್ನು ಆಡೋದಿಲ್ಲ ಅಂತೇಳಿ ಪೋಸ್ಟ್ ಮಾಡಿದ್ದಾರೆ ಎನ್ನುವಂಥ ಸುದ್ದಿ ಸುಳ್ಳು ಇದೆ.